ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಲ್ವೇಸ್ ಪ್ರಾಫಿಟ್, ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಲೋ ಬ್ಯಾಲೆನ್ಸ್ ಅಲರ್ಟ್. ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಜನರಲ್ ಆಗಿ ಬಿಸ್ನೆಸ್ ಪೀಪಲ್ಗೆ ಈ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಆಗ್ತಾ ಇರುತ್ತೆ. ಕ್ಯಾಶ್ ಬ್ಯಾಲೆನ್ಸ್ ಈವನ್ ದೋ ಪ್ರಾಫಿಟ್ ಇದ್ರೂ ಕೂಡ ಹತ್ರ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ರೀಸನ್ ಏನಂತಂದ್ರೆ, ಎಷ್ಟೋ ಜನ ಪ್ರಾಫಿಟ್ ಅಂತಂದ್ರೆ ಕ್ಯಾಶೇ ಅನ್ಕೊಂಡಿರ್ತಾರೆ, ಬಟ್ ಇಟ್ಸ್ ನಾಟ್. ಲೆಟ್ ಅಸ್ ಸಿ ಯಾಕೆ ಪ್ರಾಫಿಟ್ ಆಲ್ವೇಸ್ ಕ್ಯಾಶ್ ಆಗಿರಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ಏನ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಂದ್ ವೇಳೆ ಬಿಸ್ನೆಸ್ ಪರ್ಸನ್ ಆಗಿದ್ರೆ ಡಿಫರೆನ್ಸ್ ಬಿಟ್ವೀನ್ ಅಕ್ರೂವಲ್ ಮೆಥಡ್ ಆಫ್ ಅಕೌಂಟಿಂಗ್ ಅಂಡ್ ಕ್ಯಾಶ್ ಮೆಥಡ್ ಆಫ್ ಅಕೌಂಟಿಂಗ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲೇಬೇಕಾಗುತ್ತೆ. ಜನರಲ್ ಆಗಿ ನಿಮ್ಮೆಲ್ಲ ಬ್ಯಾಲೆನ್ಸ್ ಶೀಟ್ P&L ಅಕ್ರೂವಲ್ ಮೆಥಡ್ ಆಫ್ ಅಕೌಂಟಿಂಗ್ ಅಲ್ಲೇ ಪ್ರಿಪೇರ್ ಆಗುತ್ತೆ. ಆದ್ರೆ ನಿಮ್ಮ ದಿನನಿತ್ಯದ ಪೇಮೆಂಟ್ ಅಥವಾ ರಿಸಿಪ್ಟ್ ಏನಿದೆ ಅದು ಕ್ಯಾಶ್ ಮೆಥಡ್ ಅಲ್ಲಿ ಆಗ್ತಾ ಇರುತ್ತೆ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ತುಂಬಾ ಖುಷಿ ಪಡ್ಬೋದು, ಇವತ್ತು 10 ಲಕ್ಷ ಈ ಮಂತ್ ಅಲ್ಲಿ ಕಸ್ಟಮರ್ಗೆ ಸೇಲ್ಸ್ ಮಾಡಿದೀರಾ ಅಂತ. ಆದ್ರೆ ಆ 10 ಲಕ್ಷನು ಈ ಮಂತ್ ಅಲ್ಲೇ ನಿಮ್ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ? ಡೌಟ್. ಸೊ ಆ 10 ಲಕ್ಷದಲ್ಲಿ 5 ಲಕ್ಷ ಮಾತ್ರ ಬರ್ಬೋದು, ಬಿಕಾಸ್ ಆಫ್ ಕ್ರೆಡಿಟ್ ಪೀರಿಯಡ್ ಇರೋದ್ರಿಂದ. ಇನ್ನೊಂದು ಬ್ಯಾಲೆನ್ಸ್ 5 ಲಕ್ಷ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು. ಈ ಡಿಫ್ರೆನ್ಸ್ ಏನಿದೆ ಅಥವಾ ಈ ಟೈಮಿಂಗ್ ಗ್ಯಾಪ್ ಏನಿದೆ ನಿಮಗೆ ತುಂಬಾನೇ ಡಿಫಿಕಲ್ಟೀಸ್ನ ತಂದ್ಕೊಡ್ಬೋದು. ಇದೇ ರೀಸನ್ಗೆ ಹೇಳೋದು, ಮಾಡಿರೋ ಸೇಲ್ಸ್ ಎಲ್ಲದೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದೆ ಅಂತ ಅನ್ಕೋಬೇಡಿ, ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಕಂಪ್ನಿ ಕ್ಯಾಶ್ ರಿಚ್ ಆಗಬೇಕಂತಂದ್ರೆ ಈ 4 ಸೀಕ್ರೆಟ್ ಅನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ನಂಬರ್ 1, ನೀವು ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ಜಾಸ್ತಿ ಕ್ರೆಡಿಟ್ ಪೀರಿಯಡ್ ಅನ್ನ ಕೊಡಕ್ಕೆ ಹೋಗಬಾರ್ದು. ಅವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟರು ಪರವಾಗಿಲ್ಲ, ಆದಷ್ಟು ಬೇಗ ನಿಮ್ಮ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ನಂಬರ್ 2, ಸೊ ವೆಂಡರ್ ಜೊತೆಗೆ ತುಂಬಾನೇ ನೆಗೋಷಿಯೇಟ್ ಮಾಡಬೇಕಾಗತ್ತೆ. ನಿಮಗೆ ಆದಷ್ಟು ಜಾಸ್ತಿ ಕ್ರೆಡಿಟ್ ಪೀರಿಯಡ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಆದಷ್ಟು ಫಂಡ್ ಬ್ಲಾಕ್ ಆಗೋದು ತಪ್ಪತ್ತೆ, ನೀವು ಅಮೌಂಟ್ ಅನ್ನ ಲೇಟ್ ಆಗಿ ಪೇಮೆಂಟ್ ಮಾಡಬಹುದು. ನಂಬರ್ 3, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇಸ್ ಅ ಸ್ಕಿಲ್. ನೀವು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ನೀಟಾಗಿ ಮಾಡ್ತೀರಾ, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಇನ್ವೆಂಟ್ರಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಜಾಸ್ತಿ ಇನ್ವೆಂಟ್ರಿನ ಯಾವುದೇ ಕಾರಣಕ್ಕೆ ಇಟ್ಕೋಬಾರ್ದು. ನಂಬರ್ 4, ಯಾವುದೇ ಕಾರಣಕ್ಕೂ ಅನ್ನೆಸರಿ ಕ್ಯಾಶ್ ಎಕ್ಸ್ಪೆನ್ಸಸ್ ಅಥವಾ ಅನ್ನೆಸರಿ ಎಕ್ಸ್ಪೆನ್ಸರನ್ನೇ ಮಾಡಕ್ಕೆ ಹೋಗಬೇಡಿ. ಎಷ್ಟು ಬೇಕು ನಮ್ಮ ಕಂಪ್ನಿಗೆ ಅಷ್ಟು ಮಾತ್ರ ಎಕ್ಸ್ಪೆನ್ಸನ್ನು ಮಾಡಬೇಕಾಗತ್ತೆ. ಆಸ್ ಎ ಬಿಸ್ನೆಸ್ ಪರ್ಸನ್ ಆಗಿ ಬ್ಯಾಲೆನ್ಸ್ ಶೀಟ್ ಅಂದ್ರೇನು, P&L ಅಂದ್ರೇನು ಅನ್ನುವಂಥ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋ ಮ್ಯಾನೇಜ್ ಮಾಡುವಂಥ ಸ್ಕಿಲ್ ಇರಬೇಕಾಗತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದು ಎಕ್ಸೆಲ್ ಬಗ್ಗೆ ಬೇಸಿಕ್ ನಾಲೆಜ್ ಇದ್ರೆ ನಿಮಗೆ ನಿಮ್ಮ ಕಂಪ್ನಿಯ ಕ್ಯಾಶ್ ಫ್ಲೋ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಿಂಪಲ್ ಎಕ್ಸೆಲ್ ಟೂಲನ್ನು ನಾನು ಕೊಟ್ಟಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸೇಮ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಆ ಎಕ್ಸೆಲ್ ಫಾರ್ಮೆಟ್ ಸಿಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಎಕ್ಸೆಲ್ ಫೈಲ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗಿರೋ ಎಕ್ಸೆಲ್ ಫೈಲ್ ಅನ್ನು ಓಪನ್ ಮಾಡಿ ಈ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತ ಒಂದು ಎಕ್ಸೆಲ್ ಫಾರ್ಮೆಟ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಈಗ ನಾವು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಈ ಎಕ್ಸೆಲ್ ಫೈಲ್ ಅನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಬರೋಣ. ಸೊ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರುವ ಹಾಗೆ ಈ ರೀತಿ ಎಕ್ಸೆಲ್ ಫೈಲ್ ಓಪನ್ ಆಗುತ್ತೆ. ಈ ಫೈಲ್ ಅಲ್ಲಿ ನಿಮಗೆ 3 ಎಕ್ಸೆಲ್ ಶೀಟ್ ಇದೆ. ಅಂದ್ರೆ ಕರೆಂಟ್ ಮಂತ್, ಪ್ರೀವಿಯಸ್ ಮಂತ್ ಹಾಗೂ ಕಂಪ್ಯಾರಿಸನ್ಗೆ ಒಂದು ಎಕ್ಸೆಲ್ ಶೀಟ್ ಸಪರೇಟ್ ಆಗಿ ಕೊಟ್ಟಿದ್ದೀವಿ. ಈ ಫಾರ್ಮೆಟ್ ಅನ್ನ ನೀವು ಯೂಸ್ ಮಾಡಬಹುದು. ಫಸ್ಟ್ ನೀವು ಕಂಪನಿ ನೇಮ್ ಅನ್ನು ಅಪ್ಡೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇದೇ ರೀತಿ ನಾವು ಅಪ್ ಟು 31st ಡೇಸ್ದು ಕೂಡ ನಾವು ಕ್ಯಾಶ್ ಬ್ಯಾಲೆನ್ಸ್ ಅನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಬೇಸಿಕ್ ಥಿಯರಿ ಏನಂತಂದ್ರೆ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಕ್ಯಾಶ್ ರೆಸಿಪ್ಟ್ ಇನ್ ದಿ ಪೀರಿಯಡ್, ಅದು 1 ಡೇ ಇರ್ಬೋದು, 1 ಮಂತ್ ಇರ್ಬೋದು, ಹಾಗೂ ಕ್ಯಾಶ್ ಪೇಮೆಂಟ್ ಲೆಸ್ ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುವಂಥದ್ದೇ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ಬೋದು ನಾವು. ಕ್ಯಾಶ್ ಅಂತಂದ್ರೆ ಪ್ಯೂರ್ ಹಾರ್ಡ್ ಕ್ಯಾಶ್ ಅಂತಲ್ಲ, ಇಲ್ಲಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲದೂ ಕೂಡ ಸೇರಿಸಿ ನಾನು ಹೇಳ್ತಿರುವಂಥದ್ದು. ಈ ಸ್ಟೇಟ್ಮೆಂಟ್ ಅಲ್ಲಿ ನೀವು ನೋಡ್ತಿರ್ಬೋದು ಬಿಗಿನಿಂಗ್ ಕ್ಯಾಶ್ ಆನ್ ಹ್ಯಾಂಡ್ ಅಂತಿದೆ. ಅಂದ್ರೆ ಆನ್ ಹ್ಯಾಂಡ್ ಅಂತಂದ್ರೆ ಆನ್ ಬ್ಯಾಂಕ್ ಅಲ್ಲಿ ಇರೋದನ್ನು ಸೇರಿಸಿ ನಾನು ಹೇಳ್ತಿರೋದು ಏನು. ಸೊ ಇಲ್ಲಿ 1 ಲಕ್ಷ ಇದೆ. ಅಂದ್ರೆ ಇದು ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಕೈಯಲ್ಲಿರುವಂತ ದುಡ್ಡು. ಲಾಸ್ಟ್ ಮಂತಿನ ಪ್ರೀವಿಯಸ್ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸ್. ಇಲ್ಲಿ ನೀವು ಪ್ರೀವಿಯಸ್ ಮಂತ್ ಶೀಟ್ ಓಪನ್ ಮಾಡಿ ನಿಮ್ಗೆ ಗೊತ್ತಾಗ್ತಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ 1 ಲಕ್ಷ ಇದೆ. ಸೊ ಈ ಮಂತ್ ಅಲ್ಲಿ ಬಿಗಿನಿಂಗ್ ಅಲ್ಲಿ 1 ಲಕ್ಷ ಇದೆ ನಮ್ಮ ಹತ್ರ. ಇಲ್ಲಿ ವೇರಿಯಸ್ ಕ್ಯಾಶ್ ರಿಸಿಪ್ಟ್ಗಳನ್ನ ಕೊಟ್ಟಿದ್ದೀವಿ. ಕ್ಯಾಶ್ ಸೇಲ್ಸ್ ಆಗಿರ್ಬೋದು ಅಥವಾ ಕಲೆಕ್ಷನ್ ಫ್ರಮ್ ಕಸ್ಟಮರ್ ಇರ್ಬೋದು. ಸೊ ನಾನು ಅವಾಗಲೇ ಹೇಳಿದಾಗೆ ಸೇಲ್ಸ್ ಆಗಿರೋದೆಲ್ಲದೂ ಕೂಡ ಕ್ಯಾಶ್ ಆಗಿರಲ್ಲ. ಈಗ ಲಾಸ್ಟ್ ಮಂತ್ ಅಲ್ಲಿ 25ನೇ ತಾರೀಕಿಗೆ ಒಂದು ಸೇಲ್ಸ್ ಆಗಿದೆ 1 ಲಕ್ಷ ರೂಪಾಯಿ. ಅದನ್ನ ಅವನು ಇವತ್ತು ಕೊಡ್ತಿರ್ಬೋದು, ಫಸ್ಟ್ ಡೇ ಆಫ್ ದಿಸ್ ಮಂತ್. ಸೊ ಇಲ್ಲಿ ಅದನ್ನ ನಾವು ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಂದ್ರೆ ಇದು ಸೇಲ್ಸ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಬರುತ್ತೆ, ಕ್ಯಾಶ್ ಅಲ್ಲಿ ಈ ಮಂತ್ ಅಲ್ಲಿ ಬರುತ್ತೆ. ಈ ರೀತಿಯ ಡಿಫರೆನ್ಸ್ ನಿಮ್ಗೆ ತುಂಬಾ ಸಮಸ್ಯೆ ಕೊಡ್ತಿರುವಂತದ್ದು. ಇವತ್ತು ಇನ್ನೊಂದು ಸೇಲ್ ಆಗಿರ್ಬೋದು 20,000 ರೂಪಾಯಿ, ಡೈರೆಕ್ಟ್ ಕಸ್ಟಮರ್ ಬಂದ್ರು, ಪೇಮೆಂಟ್ ಮಾಡಿದ್ರು, ಹೋದ್ರು. ಸೊ ಇದು ಕ್ಯಾಶ್ ಸೇಲ್ಸ್, ಈ ಕಾಲಮ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇದೇ ರೀತಿ ಒಂದೊಂದು ಕಾಲಮ್ ಅನ್ನ ಒಂದೊಂದು ಲೈನ್ ಐಟಮ್ ಅನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇದು ಕ್ಯಾಶ್ ಇನ್ಕಮ್ ಸೈಡ್ ನಾನು ಅಪ್ಡೇಟ್ ಮಾಡಿದೆ, ರಿಸಿಪ್ಟ್ ಸೈಡ್ ಅಪ್ಡೇಟ್ ಮಾಡಿದೆ. ಈಗ ಎಕ್ಸ್ಪೆನ್ಸ್ ಸೈಡ್ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇವತ್ತೊಂದು ನೀವು ಪ್ರಮೋಷನ್ ಮಾಡ್ತಿದ್ದೀರಾ, ಅದಕ್ಕೊಂದು 50,000 ರೂಪಾಯಿ ಎಕ್ಸ್ಪೆನ್ಸಸ್ ಮಾಡ್ತೀರಾ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಅಂದ್ರೆ ಪೇಮೆಂಟ್ ಮಾಡಿದ್ರೆ. ಸೊ ಅನದರ್ ಎಕ್ಸ್ಪೆನ್ಸಸ್ ನಾವೊಂದು ಕಂಪ್ಯೂಟರ್ ತಗೋತಾ ಇದೀವಿ ಇವತ್ತು, ಆದ್ರೆ ನಾವು ಪೇಮೆಂಟ್ ಮಾಡ್ತಾ ಇಲ್ಲ. ಸೊ ಅವಾಗ ಇಲ್ಲಿ ನೀವು ಅದನ್ನ ಅಪ್ಡೇಟ್ ಮಾಡಬಾರ್ದು. ಅದೊಂದು 50,000 ರೂಪಾಯಿ ಇದ್ರೂ ಕೂಡ ನೀವು ಅಪ್ಡೇಟ್ ಮಾಡಂಗಿಲ್ಲ, ಇಲ್ಲಿ 0ನೇ ಬಿಡಬೇಕು. ಯಾವಾಗ ಕ್ಯಾಶ್ ಔಟ್ಫ್ಲೋ ಆಗುತ್ತೆ ಅದನ್ನು ಮಾತ್ರ ಅಪ್ಡೇಟ್ ಮಾಡಬೇಕು. ಈಗ ನಾನು
1 ಲಕ್ಷ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, 20,000 ಕ್ಯಾಶ್ ಸೇಲ್ಸ್ ಆಯಿತು, 1 ಲಕ್ಷ ಲಾಸ್ಟ್ ಮಂತಲ್ಲಿ ಆಗಿರುವ ಸೇಲ್ಸ್ ನನಗೆ ಅಮೌಂಟ್ ಬಂತು. ಟೋಟಲ್ 1,20,000 ಇನ್ಪುಟ್ ಆಗಿದೆ, ಅಂದರೆ ರಿಸಿಪ್ಟ್ ಆಗಿದೆ, 50,000 ಔಟ್ಪುಟ್ ಅಥವಾ ಕ್ಯಾಶ್ ಪೇಮೆಂಟ್ ಆಗಿದೆ. ಸೊ ಇದೆಲ್ಲದನ್ನು ನೀವು ಕೌಂಟ್ ಮಾಡಿದರೆ ನಿಮಗೆ ಅದನ್ನು ಕನ್ಸಿಡರ್ ಮಾಡಿ ಆದಮೇಲೆ ನಿಮ್ಗೆ ಗೊತ್ತಾಗಿರುವಂಥ ಬ್ಯಾಲೆನ್ಸ್ ಇರುವಂಥ ಅಮೌಂಟ್ ಎಷ್ಟು ಅಂತಂದರೆ 1,70,000. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ರೆಸಿಪ್ಟ್ ಮೈನಸ್ ಪೇಮೆಂಟ್ ಎಲ್ಲ ಸೇರಿಸಿದ್ರೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುವಂಥದ್ದು 1,70,000. ಇದು ನಿಮ್ಮ ಹತ್ರ ಆ್ಯಕ್ಚುಲಿ ನಾಳೆಗೆ ಸ್ಟಾರ್ಟಿಂಗ್ ಆಫ್ ದಿ ಬಿಸ್ನೆಸ್ಗೆ ಯೂಸ್ ಆಗುತ್ತೆ. ಅದೇ ರೀತಿ ನಾಳೆ ಮತ್ತೆ ನಿಮ್ಗೊಂದು ಕ್ಯಾಶ್ ಸೇಲ್ಸ್ ಆಗ್ಬೋದು, ಅದೊಂದು 50,000 ಇರ್ಬೋದು, ಮತ್ತೆ ಬ್ಯಾಲೆನ್ಸ್ ಅಪ್ಡೇಟ್ ಆಗುತ್ತೆ, 2,20,000 ನಿಮ್ಮ ಹತ್ರ ಅಕೌಂಟಲ್ಲಿ ಇದೆ, ಓವರ್ ಆಲ್ ಆಗಿ ಕ್ಯಾಶ್ ಇದೆ. ಈ ರೀತಿ ನೀವು ಆ್ಯಕ್ಚುಯಲ್ಸನ್ನು ಅದೇ ಥರ ಡೈಲಿ ಅಪ್ಡೇಟ್ ಮಾಡ್ಕೊಂತಂದ್ರೆ ನಿಮ್ಮ ಹತ್ರ ಆ್ಯಕ್ಚುಯಲ್ ದುಡ್ಡು ಎಷ್ಟಿದೆ ಅನ್ನೋದನ್ನು ನೀವು ಪಕ್ಕ ಟ್ರ್ಯಾಕ್ ಮಾಡ್ಬೋದು. ಇದನ್ನು ಬರೀ ಆ್ಯಕ್ಚುಯಲ್ಸಿಗಷ್ಟೇ ಯೂಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಇವತ್ತು 2ನೇ ತಾರೀಕು ಅಂದ್ಕೊಳ್ಳೋಣ, 2nd ಆಫ್ ದಿ ಮಂತ್. ನಾವು ಇನ್ನೊಂದು ಈ ಮಂತ್ ಎಂಡ್ ತನಕ ಏನಾಗುತ್ತೆ ಅನ್ನೋದನ್ನು ಕೂಡ ಪ್ರಿಡಿಕ್ಟ್ ಮಾಡ್ಬೋದು. ಸೊ ನಮ್ಮ ಹತ್ರ ಇವತ್ತು 2ನೇ ತಾರೀಕಿಗೆ 50,000 ಸೇಲ್ಸ್ ಆಗಿದೆ. ಸೊ 2,20,000 ಇದೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಸೇಲ್ಸ್ ಎಲ್ಲ ಸೇರಿ 2,20,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಇದು ನೀವು ಎಂಡಲ್ಲಿ ನೋಡ್ಬೋದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು. ಈಗ ನಿಮ್ಮ ಕ್ಯಾಶನ್ನು ಟೋಟಲ್ ಆಗಿ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 10th ಒಂದು ಮೇಜರ್ ಔಟ್ಫ್ಲೋ ಇದೆ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಎಲ್ಲ ಕೊಡಬೇಕು, ನಿಮ್ಗೊಂದು 5 ಲಕ್ಷ ಸ್ಯಾಲ್ರಿ ಇದೆ. ನೀವು ಗೆಸ್ ಮಾಡೋದು ಯಾವ ಥರ ಬರ್ಬೋದು. ಓಕೆ, ನಾನು ಲಾಸ್ಟ್ ಮಂತಲ್ಲಿ ಈ ಕಸ್ಟಮರಿಗೆ ಮಾಡಿದ್ದೀನಿ, ಸೇಲ್ಸ್ ಮಾಡಿದ್ದೀನಿ, ಅವರೊಂದು 5ನೇ ತಾರೀಕು ಒಬ್ಬರು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಇದೆಲ್ಲ ಪ್ರೊಜೆಕ್ಷನ್ಸ್ ನಾನು ಮಾಡ್ತಿರುವಂಥದ್ದು. ಇನ್ನೊಬ್ಬ ಕಸ್ಟಮರು ಒಂದು 50,000 ಕೊಡ್ತೀನಿ ಅಂತ ಹೇಳಿದ್ದಾರೆ, ಇದಿಷ್ಟು ಅಪ್ಡೇಟ್ ಮಾಡುವಂಥದ್ದು. ಅದೇ ರೀತಿ ನಿಮಗೆ ಒಂದು ಡೈಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ 20,000 50,000 ಒಂದು 30,000 ಅಥವಾ 40,000 ಕ್ಯಾಶ್ ಸೇಲ್ ಆಗೇ ಆಗುತ್ತೆ ಅನ್ನೋ ಥರ ಇದ್ದರೆ ಅದೆಲ್ಲವನ್ನು ನೀವು ಹಾಗೆ ಕಾಪಿ ಪೇಸ್ಟ್ ಥರ ಒಂದು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡು ಹೋದರೆ ಸೊ ಇಷ್ಟನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು. ಈಗ ನಿಮ್ಗೆ ಇದೆಲ್ಲ ಮಾಡ್ತಾ ಇದ್ದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಬರ್ತಾ ಇರುತ್ತೆ. 9ನೇ ತಾರೀಕು ಈವ್ನಿಂಗ್ ಅಥವಾ ಲಾಸ್ಟ್ ಎಂಡ್ ಬ್ಯಾಲೆನ್ಸ್ ನೀವು ನೋಡಿದರೆ 6,50,000 ಅಲ್ವಾ, ಇದೆಲ್ಲ ಸೇರಿದರೆ. ಸೊ 10ನೇ ತಾರೀಕು ಬಿಗಿನಿಂಗ್ ನಿಮ್ಮ ಹತ್ರ 6,50,000 ಬ್ಯಾಲೆನ್ಸ್ ಇದೆ. ಸೊ ಈಗ 6,50,000 ಅಂದರೆ ನಾನು ಆಗಲೇ ಹೇಳಿದಾಗೆ ಸ್ಯಾಲ್ರಿ ಒಂದು ಮೇಜರ್ ಎಕ್ಸ್ಪೆನ್ಸ್ ಇದೆ ಅಂತಂದರೆ ನೀವು ಸ್ಯಾಲ್ರಿ ಕಾಲಮಲ್ಲಿ ನೀವು ಇದನ್ನು ಅಪ್ಡೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಈ ಕಾಲಮಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇದೆ, ಬೇರೆ ಬೇರೆ ಎಕ್ಸ್ಪೆನ್ಸಸ್ಸು ಬರುತ್ತೆ, ಕರೆಕ್ಟ್ ಅಲ್ವಾ, ಮಧ್ಯೆ ಎಕ್ಸ್ಪೆನ್ಸು ಬರ್ಬೋದು, ಅದೆಲ್ಲನೂ ಕೂಡ ಅಪ್ಡೇಟ್ ಮಾಡಬೇಕು. ಸೊ 10ನೇ ತಾರೀಕು ಮೇಜರ್ ಆಗಿ ನಿಮ್ಗೆ ಒಂದು 5 ಲಕ್ಷ ಕ್ಯಾಶ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು. ಕ್ಯಾಶ್ ಅಂತಂದರೆ ಕ್ಯಾಶ್ ಬ್ಯಾಂಕ್ ಎಲ್ಲ ಸರಿ. ಆ 5 ಲಕ್ಷನ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 10ನೇ ತಾರೀಕು ಕ್ಲೋಸಿಂಗಲ್ಲಿ ನಿಮಗೆ ಎಷ್ಟು ಅಮೌಂಟ್ ಇರುತ್ತೆ, ಇನ್ನೂ 1,90,000 ನಿಮ್ಮ ಹತ್ರ ಇರುತ್ತೆ ಅನ್ನೋದನ್ನು ಗೆಸ್ ಕೂಡ ಮಾಡ್ಬೋದು. ಈಗ ನೀವು ಅಂದ್ಕೊಂಡಂಗೆ ಅಪ್ಡೇಟ್ ಮಾಡಿದರೆ ಪ್ರಾಜೆಕ್ಟ್ ರಿಪೋರ್ಟು. ಸೊ 2nd ಇವತ್ತು, ನಾಳೆ ಸೇಲ್ಸ್ 40,000 ಆಗಿಲ್ಲ, ಸೊ 30,000 ಅಗೇನ್ ಆ್ಯಕ್ಚುಯಲ್ಸನ್ನು ಅಪ್ಡೇಟ್ ಮಾಡ್ಬೋದು. ಇದೇ ರೀತಿ ನೀವು ಪದೇ ಈ ಶೀಟನ್ನು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಕ್ಯಾಶ್ ಮೇಲೆ ಕಂಟ್ರೋಲ್ ಸಿಗುತ್ತೆ. ಸೊ ಇದು ನಾನು ಆ್ಯಕ್ಚುಯಲ್ ಕರೆಂಟ್ ಪೀರಿಯಡ್ಗೆ ಮಾಡಿರುವಂಥ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಅದೇ ರೀತಿ ಪ್ರೀವಿಯಸ್ ಮಂತ್ ಇದು ಇರುತ್ತೆ, ಆಲ್ರೆಡಿ ನೀವು ಲಾಸ್ಟ್ ಮಂತ್ ಮಾಡಿದ್ರೆ ಒಂದು ವೇಳೆ. ಸೊ 1 more ಕಾಲಮ್ ಇದೆ ಇಲ್ಲಿ, ಈ ಶೀಟಲ್ಲಿ ನೀವು ಕಂಪ್ಯಾರಿಸನ್ ಕೂಡ ನೋಡ್ಬೋದು ಅನಲಿಟಿಕ್ಸ್ ಥರ. ಸೊ ಲಾಸ್ಟ್ ಮಂತಲ್ಲಿ ನನಗೆ 2,10,000 ಟೋಟಲ್ ಸೇಲ್ಸ್ ಆಗಿದೆ, ಕ್ಯಾಶ್ ಸೇಲ್ಸ್. ಈ ಮಂತಲ್ಲಿ 3,80,000 ಆಗಿದೆ. ಸೊ ದಟ್ ನನಗೊಂದು 1,70,000 ಎಕ್ಸ್ಟ್ರಾ ಕ್ಯಾಶ್ ಬಂದಿದೆ ಅನ್ನೋದನ್ನು ಕೂಡ ಅನಲಿಟಿಕ್ಸ್ ಕೂಡ ನಾವು ಮಾಡ್ಬೋದು. ಎಲ್ಲದೂ ಕೂಡ ನೀಟಾಗಿ ಅಪ್ಡೇಟ್ ಆಗಿದ್ರೆ ನಿಮಗೊಂದು ಅನಲಿಟಿಕ್ಸ್ ಕೂಡ ನೀಟಾಗಿ ಬರುತ್ತೆ. ಸೊ ದಟ್ ನಿಮಗೆ ಬಿಸ್ನೆಸ್ ಡಿಸಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ. ಬಟ್ ಒಂದು ನಿಮಗೆ ಜವಾಬ್ದಾರಿ ಏನಂತಂದರೆ ರೆಗ್ಯುಲರ್ ಆಗಿ ಡೈಲಿ ಇದನ್ನು ಅಪ್ಡೇಟ್ ಮಾಡಬೇಕು. ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂತೀವಿ ಒನ್ ಡೇಯಲ್ಲಿ ಒಂದು 5-10 ಮಿನಿಟ್ಸ್ ಹ್ಯಾಬಿಟ್ ಆಗಿ ನೀವು ಇದನ್ನು ಅಪ್ಡೇಟ್ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಒಬ್ಬ ಅಕೌಂಟೆಂಟ್ ಇದ್ದರೆ ಅವರಿಗೂ ಕೂಡ ಇದನ್ನು ಕೊಟ್ಟರೆ, ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ಗೆ ಅವರಿಗೆ ಒಂದು ವರ್ಕ್ ಕೊಟ್ಟರೆ ಅವ್ರು ಇದನ್ನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೋತಾರೆ. ಒಂದು ಕ್ಲಾರಿಟಿ ಇರುತ್ತೆ ನಿಮಗೆ. ಸೊ ತುಂಬ ಟ್ರಾನ್ಸಾಕ್ಷನ್ ಇದ್ದಾಗ ಎಕ್ಸೆಲ್ ಶೀಟ್ ವರ್ಕ್ ಆಗಲ್ಲ. ಆಬ್ವಿಯಸ್ಲಿ ನೀವು ಟ್ಯಾಲಿನೋ ಅಥವಾ ಝೋ ಬುಕ್ಸ್ ಏನೋ ಒಂದು ಸಾಫ್ಟ್ವೇರ್ ಯೂಸ್ ಮಾಡೋದು, ಅದರಲ್ಲೂ ಕೂಡ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಟೂಲ್ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಎಕ್ಸೆಲ್ ನಾನು ಕೊಟ್ಟಿರುವಂಥದ್ದು ಸ್ಮಾಲ್ ಬಿಸ್ನೆಸ್ ಪೀಪಲ್ಗೆ ಇವರು ಯೂಸ್ ಮಾಡ್ಕೋಬಹುದು. ಸೊ ಈ ಎಕ್ಸೆಲ್ ಟೂಲ್ ನಿಮಗೆ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಇದೇನು ಅಡ್ವಾನ್ಸ್ ಲೆವೆಲ್ ಎಕ್ಸೆಲ್ ಅಲ್ಲ, ಎಕ್ಸೆಲ್ ತುಂಬ ಫೀಚರ್ಸ್ ಇದೆ, ಬೇಸ್ಡ್ ಫೀಚರ್ಸ್ ಇದೆ. ನಿಮಗೆ ಡ್ಯಾಶ್ ಬೋರ್ಡ್ ಕೂಡ ಮಾಡ್ಬೋದು. ನಿಮಗೆ ತುಂಬ ಎಕ್ಸೆಲಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಲಿತಾ ಹೋಗ್ಬೋದು, ತುಂಬ ಕಲೀಲಿಕ್ಕಿರುತ್ತೆ. ಸೊ ದಟ್ ಅಡ್ವಾನ್ಸ್ ಲೆವೆಲ್ ಫೀಚರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಈ ಎಕ್ಸೆಲ್ ಟೂಲ್ ಬೇಸಿಕ್ ಲೆವೆಲಲ್ಲಿ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.